ರಾಮಪಿರಾನ್ ಇದ್ದ ಕಾಲಘಟ್ಟನೋಗೆ, ತ್ರೇತಾಯುಗನೋಗೆ. ಇಂದು ದೇವರ ನಂಬಾದಕ್ಕೆ ಇದು ಕಲಿಯುಗ 5300 ವರ್ಷ ಇಟ್ಟ. ಇದು ಆಶ್ಚರ್ಯ ಪಡೋಂಗಿಲ್ಲ. ಇಂದು ದೇವರ ನಂಬಿಕೆ ಇಲ್ಲದಕ್ಕೆ ಇಂದು ಈ ಭೂಲೋಕನೋಗೆ ನಂಗೆ ಭಾರತ ದೇಶನಾಗೆ ನೆರೆಯಿದ್ದಾರೆ. ಅದು ಪತಿ ಆಶ್ಚರ್ಯ ಪಡೋಂಗಿಲ್ಲ. ಆಲೆ ಅಂದು ರಾಮರಿದ್ದ ಕಾಲನೋಗೆ ಮಹಾರಿಷಿ ಜಬಾಲಿ ತಂದು ತನಗವೇ ಮಹಾರಿಷಿ ಪಟ್ಟವೇ ರಾಮರ್ತ ಕೊಟ್ಟರು. ತಾ ದೇವ್ರ ನಂಬಿಕೆ ಇಲ್ಲ. ಅಯೋಧ್ಯ ಎಲ್ಲ ಸುತ್ತಿ ಏನು ಮಣ್ಣ ತಾ ಬ್ರಹ್ಮಂ ಪೊಯ್ ಈ ಸೃಷ್ಟಿ ಮೆಯ್ ಅತಂದ್ರೆ ದೇವರು ಎಂಬುದೆಲ್ಲ ಪೊಯ್ಯೆ, ಈ ಒಳಗತ್ತ ಉಣ್ಮೆ, ನಾ ಈಗ ಮಾತಾಡಿಂದ ತಿಂದು ಕುಡ್ತನ ನಂಗೆ ಎಲ್ಲ ಸುಖಭವ ನುಚ್ಚಿನ ಇದತ್ತ ಉಣ್ಮೆ. ದೇವರೆಲ್ಲ ದಾರ ನೋಡಿದವಕ್ಕೆ ದಾರ ತೋರಿಸಿದ್ದಾರೆ. ಅದೆಲ್ಲ ಪೊಯ್ಯಿ ಎಂದು ಆ ಅಯೋಧ್ಯ ವಾಸಿ ಮಕ್ಕಳೆಲ್ಲ ಪ್ರಚಾರ ಮಾಡಿಂದ ದಸರಾ ಮಹಾರಾಜಗ ಕೋಪ ಈ ಪೇರ್ಪಟ್ಟ ಅಯೋಧ್ಯ ಪುರಿನೋಗೆ ಭಕ್ತಿ ಜಾಸ್ತಿ ಆಡುವ ಅಯೋಧ್ಯ ಪುರಿನೋಗೆ ವೈಗುಂಡ ಅಂತ ಬಂದ ಅನಂತ ಸಯ್ಯನ ಸೆಲೆ ಆಡುವ ಎಡೆಯ ಎಂದೂ ಲಿಂಗ ಪೂಜೆ ನಡುವ ಈ ಪೇರ್ಪಟ್ಟ ಅಯೋಧ್ಯ ಪುರಿನೋಗೆ ಈ ಒಂದೇ ಒಂದು ಮಂಚ, ಒಂದು 15 ಶಿಷ್ಯರ ಸೇತಿಟ್ಟು ಅಲ್ಲಿ ಒಂದು 15 ಇದ್ದಾರೆ. ಅವಕ್ಕ ಒಂದು ಶಿಷ್ಯರ ಮಕ್ಕೆ ಇಂದಿಂದೇಗು ನಾಸ್ತಿಗಾತನ್ನ ಇದು ನೊಗಿಯೋ ಇದು ಕಾಲಪಕ್ಕನ್ನು ಮಾಡಿ ನಿಬ್ಬನೆ ಅಲ್ಲೇ ರಾಮುರ್ಗ ತನ್ನವ ನೋಡಿ ಕೋಪ. ರಾಮರೇ ಸ್ವಾಮಿ, ರಾಮರೇ ಭಗವಾನು, ರಾಮರೇ ಅವತಾರ. ಅಲ್ಲ ರಾಮುರ್ಗ ತನ್ನವ ನೋಡಿ ಕೋಪ. ಒಂದೊಂದು ಟೈಮ್ ರಾಮ ನೋಡಿ, ರಾಮ ನೀ ಎನ್ನ ಪಕ್ಕ ಬಂದು ಬಿಡು ನೋಡಿವಿ, ದೇವರು ಇಲ್ಲೆಂಬ ಪಕ್ಕ ಬಂದು ಬಿಡು ಅಂತ ಹೇಳಿದ್ದಾರೆ. ಏನಿದ್ದಾರೆ, ದೇವರು ಇಲ್ಲ, ನೀ ಎನ್ನ ಪಕ್ಕ ಬಂದು ಬಿಡು, ನೀ ಒಳ್ಳೆಯ ಗವ ಉಳ್ಳಮ್ಮ, ಈ ಅಯೋಧ್ಯ ಪುರಿಗವೇ ನೀತ ರಾಜ ಆಪುದು ಇಳವರಸ, ನೀನು ನೋಡ್ಲಿ ಅತ್ತ ಒಂದು ಸೋಕು ಪಸಂದು ಅಜಾನ ಬಾಬು ಅರವಿಂದ ಚಲೋಚನ ನಿನ್ನ ಪಕ್ಕ ಬಂದು ಬಿಡುತ್ತದೆ. ರಾಮರು ತನ್ನವ ನೋಡಿ ಕೈ ಮುಗಿದಿಟ್ಟು ದೇವರಿದ್ದಾರೆ, ಎಲ್ಲ ಗೌರಿಸಿದ್ದಾರೆ ಅತಂದು ರಾಮಪಿರಾನೆಯರು ಕಾಲ ಪೋಕುನಗೆ ಇದು ನಡೆದನೇ ಇಟ್ಟಿತು. ದಶರಥ ಮಹಾರಾಜ ಕೋಪ ತನ್ನ ಅಯೋಧ್ಯ ಪುರಿ ಪುಟ್ಟೆ ಬೆಳಕಿಯಾರ ನಾಡು ಕಡ್ತಿದಂಗೆ ಆ ದೇಶ ಬಿಟ್ಟು ಕಡ್ತಿಯಾರ. ಆ ಕಾಲನೊಗೆ ಸ್ವಾಮಿ ಇಲ್ಲೆಂದಲೇ ಅತ್ತ ಒಂದು ದಂಡನೆ ರಾಜರುಗಳು ಕೊಟ್ಟಿದ್ದಾರೆ. ಅವಕ್ಕರ ದಂಡನೆಂದಲೇ ಅವಕ್ಕರ ಉಪದ್ರ ಮಾಡಲೆ ದೇಶ ಬಿಟ್ಟು ದೂರ ಕಡಿಸಿದ್ದಾರೆ. ಯಾಕಂದ್ರೆ ಇಲ್ಲಿ ಇದೆಲ್ಲ ಇಬ್ಬರ ಭಕ್ತಿ ಕೂಡ ಕಮ್ಮಿ ಆಯ್ಬಿಟ್ರ. ಭಕ್ತಿ ಕಮ್ಮಿ ಆಯ್ಬಿಟ್ಲೆ ಧರ್ಮ ಕಮ್ಮಿ ಆಯ್ಬಿಟ್ರ. ಧರ್ಮ ಕಮ್ಮಿ ಆಯ್ಬಿಟ್ಲೆ ಎಲ್ಲ ಸತ್ಯವ ಉಣರಾರು, ಎಲ್ಲ ಗೋಸು ಸಂಟ ಸಚರವು ಕೆಟ್ಟ ಪಳಕ್ಕೆಲ್ಲ ತೊತ್ತಿಬಿಟ್ರ. ಅತ್ತೆಂಬನೆ ಅದೆಲ್ಲ ಮಾಡಿದ್ದಾರೆ. ಆಲೆ ರಾಮಪಿರಾನ್ ಏನು ಮಾಡಿದಾರ ತುಂಬಿದ ಗವನೋಗೆ ಒಂದೊಂದು ಟೈಮು ಮಹಾರಿಷಿ ಜಬಾಲಿಯ ಒಯ್ ನೋಡಿ ತನ್ನ ಸಾರ ದೇವರಿಲ್ಲ ಆಗಲ್ಲ ಇದ್ರ ನಡೆದಪ್ಪ ಒಳಗವೇ ದೇವರ್ತಿದ್ದಾರೆ. ನಿಂಗೆ ದೇವ್ರು ಇಲ್ಲೇ ಅಂದ್ಯಾರು ನೋಡು, ನಿಂಗಗೋಸಿದ್ವ ದೇವ್ರು ಇಲ್ಲೇ ಎಂಬ ಶಕ್ತಿ ತಂದದ್ದು ಕೂಡ ದೇವ್ರತಾ ಅಂದು ಪುರ್ಚಿಬಿ. ಕಾಲಪೋಕನಾಗ ಮಹರ್ಷಿ ಜಬಾಲಿ ಏನಾಯ್ಬಿಟ್ಟಂದ್ರೆ ತನಗ ವಯಸ್ಸು ಆಯ್ಬಿಟ್ಟ. ಕಾಲಪೋಕನ ತನ್ನ ಕೊಂಡ ಕೊಳ್ಗೆನೋಗೆ ಅಪ್ಪರ ನಂಬಿಕೆಯೋಡಿದ್ರು, ಸ್ಥಿರವಾಯಿದ್ರು. ಕಡೇಸಿಗ ಮಹರ್ಷಿ ಜಬಾಲಿ ತನ್ನ ಆಯುಸ್ಸು ಮುಡುವ ಕಾಲಘಟ್ಟನೋಗೆ ರಾಮರು ಕೊರ್ಚಿದ್ರು. ಆಗ ರಾಮರು ಹೋಗಿ ರಾಮಾಯಣವೆಲ್ಲ ನಡೀತಿ ರಾವಣನ ಕೊಂದು ಅಯೋಧ್ಯಪುರಿಯ ರಾಮರಾಜ್ಯ ನಡೆದೆ. ಹಾಗೂ ರಾಮರ ಕುರ್ಚಿ ಕೈ ಮುಗುದೇ ಇದ್ರು. ರಾಮ ಈಗೂ ನೈನೆ ದೇವರಿಲ್ಲ, ಈಗೂ ನೈನೆ ನೋಡಿವಿ ಉಸಿರೋಪ ಕಾಲಘಟ್ಟನೋಗೆ ನನಗೂ ರಾಮರು ದೇವರಿಲ್ಲೆಂಬ ಕೂಡ ರಾಮರು ಆಸಗೊಂದು ಗವವು ಕರುಣೆ ಕೊಟ್ಟರು. ಇದೇನದಲ್ಲ ರಾಮರನ್ನ ಗುಣಾದಿಸಿಯ ಪತಿ ಮಾತಾಡಿದ್ದೆ. ರಾಮರನ್ನ ಗುಣಾದಿಸಿ ಅತ್ತ ಸತ್ಯ ಧರ್ಮ ಶಾಂತಿ ಅಹಿಂಸೆ ಪ್ರೇಮ ಅಹಿಂಸಾ ಮೂರ್ತಿಯ ಶಾಂತ ಸ್ವರೂಪನ ಕರುಣಾಮಯ್ಯ ಧರ್ಮೋ ಧಾರಕನ ಸತ್ಯ ದೇವನ ಮರ್ಯಾದೆ ಪುರುಷೋತ್ತಮನ ರಾಮಪಿರಾನ್ வாழ்ந்து ವಳಿಗಾಟಿಯ ಹೋದ್ರು. ಆ ಪೇರ್ಪಟ್ಟ ರಾಮರು ಸರಿಯಾದೆ ತನ್ನ ಕೂಡ ತನ್ನ ಮೇಲೆ ರಾಮರು ಕೋಪವೇ ಇಲ್ಲ. ಗಮನಾಗ ಹೋಗಿ ತನಗ ಪಣಿವಿಡ ಮಾಡಿ ಕಡೆಸಿ ಕಲಕಟ್ಟನ್ನು ಮೊನ್ನೆ ಹಾಗೂ ಮಹರ್ಷಿ ಜಬಾಲಿಯರು ಮಹರ್ಷಿ ಎಂಬ ಪಟ್ಟವೇ ರಾಮರ್ತ ಕೊಟ್ಟರು. ತನಗೆ ಆಶ್ರಮ ಕಟ್ಟಿ ಕೊಟ್ಟರು. ರಾಜಾದಗ ಒಳಗವೇ ರಾಜಾದಗ ರಾಮ ಒಳಗವ ಅಂಡ ಬ್ರಹ್ಮಾಂಡಗವೇ ರಾಜಾದಗ ಈ ಮನುಷ್ಯ ಪಿರಿವಿ ಬಪ್ಪನೇ ಅಯೋಧ್ಯ ಒಳಗರ ಅಖಂಡ ಭಾರತಗ ರಾಜ. ಆ ಪೇರ್ಪಟ್ಟ ರಾಮ ಕರೇಸಿಗ ಏನು ಬೇಕು ನಿಂಗೆ ನಾ ಎತ್ತ ಪಣಿವಿಡ ಮಾಡುವೆ, ನಾ ಅರಣ್ಮನೆ ಇಲ್ಲದೆ ನಿಂಗೆ ಕಡೆಸಿ ಕಾಲಘಟ್ಟನ ನಾನು ನಿಂಗೆ ಸೇವೆ ಮಾಡಿ ದೇವರು ಇಲ್ಲೇ ಎಂಬುವ ಕೂಡ ದೇವರು ಸೇವೆ ಮಾಡಿದ ಆ ಪೇರ್ಪಟ್ಟ ರಾಮ ಹುಟ್ಟಿದ ಮಣ್ಣೆದಗ ರಾಮಪಿರಾನ ನೋಡಿ ಕಡೆಸಿಗ ಮಹರ್ಷಿ ಜಬಾಲಿ ಏನೇ ಇದ್ರದಲ್ಲ ರಾಮ ಈಗೂ ನಾ ಏನೇ ದೇವರಿಲ್ಲ ನೋಡಿ ತನ್ನ ಕೊಳ್ಗೆ ತಿಳಿವಾಯ್ತಾರೆ ದೇವರಿಲ್ಲ. ಆಲೆ ಒಂದೇ ಏನೇ ನೀತ ದೇವರು, ನೀತದ ರಾಮ ದೇವರು, ಕವತ ದೇವರು, ನೀತ ದೇವರು. ಈಗೂ ಏನೇ ದೇವರನ್ನ ನೋಡಿದಿಲ್ಲ ನಾ ಅರಿಯೇ ನನ್ನ ಆಲೆ ಈಸ ಗವ ಮಾಡ್ರ ನೋಡು ದೇವರು ಒಂದು ಇದ್ದಲೆ ಅದು ನೀತ ಅಂತಂದೇಟು